ಭಗೀರಥ ಸಿನಿಮಾನ ಜನ ಯಾಕೆ ನೋಡಿದ್ದಾರೆ ಅನ್ನೋದು ಸ್ಟಾರ್ಟಿಂಗ್ ಟು ಎಂಡ್ ಪ್ರತಿಯೊಂದು ವಿಚಾರ, ಪ್ರತಿಯೊಂದು ಸೀನು, ಎವ್ರಿಥಿಂಗ್ ಸೂಪರ್ ಸೂಪರ್ ಸೂಪರ್. ಮತ್ತು ಬಾಬಾ ಭಗೀರಥ ಅಂತೇಳಿ ಒಂದು ಟೈಟಲ್ ಸಾಂಗ್, ಅದಂತೂ ಎಲ್ಲ ಜನರು ಮೊನ್ನೆ ಎಲ್ಲ ಕಾರ್ಯಕ್ರಮ ಆರ್ಕೆಸ್ಟ್ರಾಗಳಲ್ಲೆಲ್ಲದರಲ್ಲೂ ಕೂಡ ಡ್ಯಾನ್ಸ್ ಮಾಡೋರು, ಗಣಪತಿ ಬಿಡೋರು ಹಾಕೊಂಡು ಅದು ಎಂಜಾಯ್ ಮಾಡ್ತಾ ಇದ್ದಾರೆ. ಭಗೀರಥ ಸಿನಿಮಾಕ್ಕೆ ವಿಜಯ್ ಪ್ರಕಾಶ್ ಕೂಡ ಹಾಡಿದ್ದಾರೆ. ದುಡ್ಡಿದ್ರೆ ಲಲಿತ್ ಮಾಲ್, ದುಡ್ಡಿಲ್ಲದೆ ಇದ್ರೆ ಒಂಟಿ ಕಪ್ಪಲ್ಲ. ಅಂಡ್ ಎವ್ರಿ ನೋಡಿದವರಂತೂ ಸೂಪರ್ ಅಂತ ಬಾಯಿ ಬರಲೇ ಇಲ್ಲ ಅವರು. ಸೂಪರ್ ಸರ್ ಜಯಪ್ರಕಾಶ್, ಮಾರ್ಕೆಟಿಂಗ್ ಸೂಪರ್. ನಿಮ್ಮ ಪ್ರೊಡ್ಯೂಸರ್ ಮಾತಾಡುವಾಗ ಹೇಳಿದ್ರು ಕಾಂತಾರ KGF ನ ಮಧ್ಯದಲ್ಲಿ ನಿಲ್ಲತ್ತೆ ಭಗೀರಥ ಅಂತ. ಜಮಾನ ಸಿನಿಮಾ ಹೇಳ್ಕೊಳ್ಬೇಕಾದ್ರೆ ಮುಂಗಾರು ಮಳೆ ಮೊದಲೇ ಬಂದಿತ್ತು, ದುನಿಯಾ ವಿಜಯ್ ಅವ್ರದ್ದು ದುನಿಯಾ ಫಿಲ್ಮ್ ಬಂದಿತ್ತು. ಇವರ ಥಿಯೇಟರಲ್ಲೇ ಅದು ಜಾಸ್ತಿ 200 ದಿನ ಓಡ್ತಾ ಅನ್ನುವಂಥದ್ದು. ಒಬ್ಬರು ಇರ್ಬೋದು 90% ನೋಡಿರ್ತಾರಲ್ಲ, ಅದು ನೋಡಿದ್ರೆ ಅವ್ರು ಯಾರು ಮಾತಾಡೋಂಗಿಲ್ಲ. ಭಗೀರಥ ಸಿನಿಮಾನ ಜನ ಯಾಕೆ ನೋಡಿದ್ದಾರೆ ಅನ್ನೋದು ಏನಿತ್ತು, ಅದರಲ್ಲಿ ಏನಂತ ವಿಶೇಷತೆ ಇತ್ತು? 200 ದಿನ ಓಡಬೇಕು ಅಂತ ಹೇಳಿದ್ರೆ ಅದರಲ್ಲಿ ಅಷ್ಟು ಸತ್ವ ಇದ್ರೆ ಮಾತ್ರ. ಸ್ಟಾರ್ಟಿಂಗ್ ಟು ಎಂಡ್ ಪ್ರತಿಯೊಂದು ವಿಚಾರ, ಪ್ರತಿಯೊಂದು ಸೀನು, ಎವ್ರಿಥಿಂಗ್ ಸೂಪರ್ ಸೂಪರ್ ಸೂಪರ್. ಅದಕ್ಕೆ ಸಿನಿಮಾ ಓಡಿದೆ. ಎಕ್ಸ್ಟ್ರಾಡಿನರಿ. ಎಲ್ಲಿ ಇರೋ ಡೈಲಾಗ್ ಯಾವುದೂ ಆರ್ಡಿನರಿ ಡೈಲಾಗ್ ಇಲ್ಲ. ಪ್ರತಿಯೊಂದು ಡೈಲಾಗೂ ಆ ಥರ ಇದೆ. ಎಲ್ಲ ಜನರ ವಿಷಯಕ್ಕೆ, ಸಮಾಜಕ್ಕೆ ಒಂದು ಸಂದೇಶಗಳು ಕೊಡುವಂಥ ವಿಚಾರಗಳಿದೆ ಅಲ್ಲಿ. ಈಗ ಸ್ಟ್ರಿಂಗ್ ಆಪ್ರೇಷನ್ ನಾವು ಟಿ ವಿಯವ್ರು ಮಾಡ್ತೀರಾ ನೀವು, ಅದು ನಮ್ಮ ಹೀರೋಯಿನ್ ಮಾಡ್ತಾಳೆ ಸಿನಿಮಾದಲ್ಲಿ ಸ್ಟ್ರಿಂಗ್ ಆಪ್ರೇಷನ್. ಅವ್ರ ಲೈಫು ಎಷ್ಟು ಸೀರಿಯಸ್ ಆಗಿದೆ, ಅವ್ರ ಕತ್ತೆ ಮೇಲೆ ಇರುತ್ತೆ ಅವ್ರ ಜೀವನ. ಸ್ಟ್ರಿಂಗ್ ಅಂದರೆ ಬೆಳಗ್ಗೆ ಮಳೆ ಅನ್ನಲ್ಲ, ಬಿಸಿಲನ್ನಲ್ಲ, ಮಧ್ಯರಾತ್ರಿ ಓಡೋಗ್ಬೇಕು, ಎಲ್ಲೋ ಆಕ್ಸಿಡೆಂಟ್ ಆಯಿತು, ಎಲ್ಲೋ ಓಡ್ತಾರೆ, ಅವ್ರ ಜೀವನ ಎಷ್ಟು ಅನ್ನೋ ಇಂಪಾರ್ಟೆಂಟ್ ವಿಚಾರನೂ ಕೂಡ ಅದರಲ್ಲಿದೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ದೊಡ್ಡದು ನೀರು ವಿಚಾರನೂ ಕೂಡ ಅದರಲ್ಲಿದೆ. ಈಗ ಏನು ಹೇಳಿದ್ರು ನಾನು ರಿಪೀಟ್ ಆಗುತ್ತೆ. ಖಂಡಿತ. ಆದರೆ ನಂಗೇನು ಪ್ರಶ್ನೆ ಅಂದರೆ, ಈಗ ಸಮಾಜಕ್ಕೊಂದು ಮಾಹಿತಿ ಕೊಡಬೇಕು ಅಥವಾ ಆ ರೀತಿಯಾಗಿ ಸಿನಿಮಾದ ಮೂಲಕ ಸಮಾಜ ಸೇವೆ ಮಾಡಬೇಕು ಅನ್ನೋಂಥ ವಿಚಾರ ಹೌದು. ಆದರೆ ಅಂಥ ವಿಚಾರಗಳೇ, ಆ ಮಾಹಿತಿಗಳೇ ಜನರಿಗೆ ಬೇಕಾಗಿಲ್ಲ. ಮನರಂಜನೆ ಅನ್ನೋದು ಕೂಡ ಬೇಕಾಗಿರುತ್ತೆ. ಎಕ್ಸಾಕ್ಟ್ಲಿ ಕರೆಕ್ಟ್. ಎಸ್, ಮನರಂಜನೆಗೆ ಒಳ್ಳೊಳ್ಳೆ ಸಾಂಗ್ಸ್ ಇದೆ, ತುಂಬ ವೆರಿ ಗುಡ್ ಸಾಂಗ್ಸ್. ಮಾಮ ಅನ್ನುವಂಥದ್ದು ಎಕ್ಸ್ಟ್ರಾರ್ಡಿನರಿ ಸಾಂಗ್ಸ್. ಉತ್ತರ ಕರ್ನಾಟಕದಲ್ಲಿ ಎಲ್ಲರೂ ಜನರು ಹಾಕೊಂಡು ಇದು ಮಾಡ್ತಾಯಿದ್ದಾರೆ, ಕೇಳ್ತಾ ಇದ್ದಾರೆ, ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ನನಗೆಲ್ಲ ಕಡೆಯಿಂದ ಕಾಲ್ ಬರ್ತಾಯಿದೆ, ಅಷ್ಟು ಚೆನ್ನಾಗಿದೆ. ಮತ್ತು ಬಾಬಾ ಭಗೀರಥ ಅಂಥೇಳಿ ಒಂದು ಟೈಟಲ್ ಸಾಂಗ್, ಅದಂತೂ ಎಲ್ಲ ಜನರು ಮೊನ್ನೆ ಎಲ್ಲ ಕಾರ್ಯಕ್ರಮ ಆರ್ಕೆಸ್ಟ್ರಾಗಳಲ್ಲೆಲ್ಲದರಲ್ಲೂ ಕೂಡ ಡ್ಯಾನ್ಸ್ ಮಾಡೋರು, ಗಣಪತಿ ಬಿಡೋರು ಹಾಕೊಂಡು ಅದು ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಮನರಂಜನೆ ನಂಬರ್ 1 ಕರೆಕ್ಟ್ ತಾವು ಹೇಳಿದ್ದು. ಬಟ್ ವಿತ್ ದಟ್ ಸ್ವಲ್ಪ ಮೆಸೇಜ್ ಇದ್ದರೆ ನಮ್ಮದು ಒಂದು ಸಾರ್ಥಕ ಆಗುತ್ತೆ ಸಿನಿಮಾ ಮಾಡಿದ್ದಕ್ಕೆ ಅಂತ. ಅದು ನಾನು ಮೊದಲೇ ಹೇಳ್ತೀನಿ ಡೈರೆಕ್ಟರ್ಗಳು, ನಿರ್ದೇಶಕರಿಗೆ, ಏನಾದರೂ ಮೆಸೇಜ್ ಇಡೀ ಜನಕ್ಕೆ ಒಳ್ಳೆಯದಾಗಲಿ ಅಂತ. ಎಸ್. ಈಗ ನಿಮ್ಮ ಭಗೀರಥ ಸಿನಿಮಾಕ್ಕೆ ವಿಜಯ್ ಪ್ರಕಾಶ್ ಕೂಡ ಹಾಡಿದ್ದಾರೆ. ಅವ್ರ ಬಗ್ಗೆ ನೀವು ಒಂದೆರಡು ಮಾತು ಹೇಳೋದಂದ್ರೆ? ಇಟ್ಸ್ ಎ ವೆರಿ ನಂಬರ್ 1 ಸಿಂಗರ್, ದೊಡ್ಡ ವ್ಯಕ್ತಿ. ಕನ್ವಿನ್ಸ್ ಮಾಡೋದೆಲ್ಲ ನಾನು ಹೋಗಿದ್ದೆ ನೋಡಲಿಕ್ಕೆ. ಅವ್ರು ಹೇಳಿಬಿಟ್ರು ತುಂಬ ಅದ್ಭುತವಾದ ಸಾಂಗು, ಇದು ಹಿಟ್ಟಾಗುತ್ತೆ ಜಯಪ್ರಕಾಶ್, ನೀವು ನೋಡಿ ಅಂತ ಹೇಳಿದರು. ಕೇಳಿ ಅಷ್ಟು ತುಂಬ ಟ್ರ್ಯಾಕ್ ಸಿಂಗರ್ ಹಾಡ್ಕೊಟ್ಟಿದ್ರು ಅದನ್ನು. ವೆರಿ ಥರ ಲವ್ ಅಲ್ವಾ, ಲವ್ ಸಾಂಗ್ ಅದು ತುಂಬ ಚೆನ್ನಾಗಿತ್ತು. ಅದು ಭಾಳ ಒಂದು ಒಂಥರ ರೋಮಾಂಚನ ಸಾಂಗೇ, ಕೇಳೋಕ್ಕೆ ಒಂಥರ ಇದೆ. ಎಸ್ಪೆಷಲಿ ಕಾಲೇಜ್ ಸ್ಟೂಡೆಂಟ್ಸ್ಗೆಲ್ಲ ಭಾಳ ಖುಷಿ ಆಗುತ್ತೆ ಅದು. ಆ ಒಂದು ಸಾಂಗು ಅವ್ರು ತುಂಬ ಚೆನ್ನಾಗಿ ಹಾಡಿದ್ದಾರೆ. ಅಪ್ರೋಚ್ ಹೆಂಗೆ ಮಾಡಿದ್ರಿ ಅವರನ್ನ ಮಾತಾಡೋಕೆ? ಎಲ್ಲ ನಿರ್ಮಾಪಕರು, ಎಲ್ಲ ನಾನು ಮಾಡಲಿಲ್ಲ, ಎಲ್ಲ ಅವ್ರು ಮಾಡಿದ್ರು. ಬಟ್ ಸಾಂಗ್ ಆಡ್ಬೇಕಾದ್ರೆ ನಾನು ಸ್ಟುಡಿಯೋಗೆ ಹೋಗಿದ್ದೆ, ಅಲ್ಲಿ ಮೀಟ್ ಮಾಡಿದೆ. ಅವ್ರು ಮೈಸೂರಲ್ಲೇ ಎಲ್ಲ ಹೇಳ್ಕೊಂಡ್ರು. ನಾನು ಮೈಸೂರಲ್ಲಿ ಬರ್ತಾಯಿದ್ದೆ, ಭಾಳ ಖುಷಿ ಆಯ್ತು ನನಗೆ ಅವ್ರ ವಿಷಯ ಕೇಳಿ. ಅಲ್ಲಿ ಟೀ ಕುಡಿಯೋಕೆ ಒಂದು ಬರ್ತಾಯಿದ್ದಂತ, ನಮ್ಮ ಒಂಟಿಕಲ್ ಚೌಪಾಟಿ ಅಂತ ಇದ್ದು ಮೈಸೂರಲ್ಲಿ, ಕಾಳಿದಾಸ ರೋಡು. ಇವರು ಹಂಸಲೇಖ ಅವರು ಹೇಳಿದಾರಲ್ಲ ನೆನಪಿರಲಿ ಪಿಕ್ಚರಲ್ಲಿ, ಫುಲ್ ಹಾಡಿದೆಯಲ್ಲ, ಕಾಳಿದಾಸನ್ನೇ ರಸ್ತೆ ಆಗವನೇ ಅಂತ. ತೇಲಕ್ಕೆ ಇದು ಕಾರಂಜಿಕೆರೆ, ಕಾರಂಜಿಕೆರೆ ಅಂತ ಇದೆಯಲ್ಲ, ಆ ಸಾಂಗಲ್ಲಿ ಹೇಳಿದ್ದಾರೆ, ದುಡ್ಡಿದ್ರೆ ಲಲಿತ್ ಮಾಲ್, ದುಡ್ಡಿಲ್ಲದೆ ಇದ್ರೆ ಒಂಟಿ ಕಪ್ಪಲ್ಲ. ಸೊ ಇವರು ಆ ಸೈಕಲ್ ತೊಗೊಂಡು ಫ್ರೆಂಡ್ಸ್ ಅಲ್ಲಿ ಬಂದು ಟೀ ಕುಡಿತಾ ಇದ್ರಂತೆ. ಅದನ್ನೆಲ್ಲ ಹೇಳ್ಕೊಂಡ್ರು ಅವರು ಬಾಲ್ಯ ದಿವಸದೆಲ್ಲ. ನಂಗೆ ಕೇಳೋಕ್ಕೆ ಖುಷಿ ಆಯ್ತು ಅವಾಗ, ಅವ್ರು ಮೈಸೂರಿನವರೇ ಅಂಥೇಳಿ. ಅದು ಲವ್ಲಿ ಸಾಂಗ್, ತುಂಬ ಚೆನ್ನಾಗಿ ಅದ್ಭುತವಾಗಿದೆ. ಅದು ಎಷ್ಟು ಡಿ ಬಿಡ್ಸ್ ಅವರು ಹಾಕಿದ್ದಾರೆ ಅದನ್ನು ಯೂಟ್ಯೂಬಲ್ಲಿ, ತುಂಬ ಜನ ನೋಡ್ತಾ ಇದ್ದಾರೆ ವೀಕ್ಷಕರು. ತುಂಬ ಎಸ್. ಬಾಬಾ ಭಗೀರಥನೂ ತುಂಬ ಚೆನ್ನಾಗಿದೆ, ಮಾವ ಅನ್ನೋದು ತುಂಬ ಚೆನ್ನಾಗಿದೆ. ಒಂದು ಪ್ಯಾದೋ ಸಾಂಗ್ ಎಕ್ಸ್ಟ್ರಾರ್ಡಿನರಿ ಇದೆ ಫಿಲ್ಮಲ್ಲಿ. ಅಂಥದ್ದೇನಿದೆ ಸಿನಿಮಾದಲ್ಲಿ ಇಂದ್ರಲ್ಲ, ಅದರಲ್ಲಿ ಏನಿಲ್ಲ ಅಂತ ಕೇಳಿ ನೀವು.
ಒಂದೇ ಸಿನಿಮಾದಲ್ಲಿ ಇಷ್ಟು ಮೆಸೇಜ್ಗಳಿದೆ ಮತ್ತು ಅಷ್ಟು ಎಂಟರ್ಟೈನ್ಮೆಂಟ್ ಕೂಡ ಇದೆ ಅಷ್ಟೇ. ಒಳ್ಳೊಳ್ಳೆ ವಿಚಾರಗಳಿದೆ ಅದರಲ್ಲಿ. ಈಗ ಸರ್ಕಾರ ಎಲ್ರಿಗೂ ಶಿಕ್ಷಣ ಕೊಡೋಕ್ಕಾಗಲ್ಲ, ಅವ್ರ ಕೈಯಲ್ಲಿ ಎಷ್ಟು ಕಾಲೇಜ್ ತೆಗಿಯೋಕ್ಕಾಗುತ್ತೆ? ಅದನ್ನು ಯಾರು ಮಾಡಬೇಕು? ಆಶ್ರಮದವ್ರು ಮಾಡಬೇಕು. ಮಠ ಯಾರು ಮಾಡಿದ್ದಾರೆ ಅವರೆಲ್ಲ ಎಜುಕೇಷನ್ ನಡೆಸ್ತಾ ಇದ್ದಾರೆ ಇವತ್ತು. ಸೊ ಮಠದ ಬಗ್ಗೆ ತುಂಬ ಇದೆ ಫಿಲ್ಮ್ ಒಳಗಡೆ. ಸ್ವಾಮೀಜಿಗಳ ಕರ್ತವ್ಯ, ಜವಾಬ್ದಾರಿ, ಅವರು ಅದನ್ನು ಕೇವಲ ಕಾಲೇಜ್ ನಡೆಸೋದು ದುಡ್ಡುಗೋಸ್ಕರ ಅಲ್ಲ, ನಾವು ಜನರ ಸೇವೆಗೋಸ್ಕರ ಅನ್ನುವಂಥದ್ದು ಮಟ್ಟದ ವಿಚಾರನೂ ಕೂಡ ಇದೆ. ಅದು ಅದ್ಭುತವಾಗಿದೆ ಅದರಲ್ಲಿ. ಈಗೆಲ್ಲ ಈಗ ಆ ಸ್ವಾಮೀಜಿ ಈ ಸ್ವಾಮೀಜಿ ಅಂತ ತೋರಿಸ್ತಾರೆ. ನಮ್ಮ ಸಿನಿಮಾದಲ್ಲಿ ಅದು ನಮ್ಮ ದೇಶದ್ದು ಪ್ರತಿನಿಧಿಗಳು ಸ್ವಾಮೀಜಿಗಳು ಅಂದ ತಕ್ಷಣ ನಾವು ಅವ್ರನ್ನ ದೇವ್ರ ರೂಪದಲ್ಲಿ ನೋಡ್ತೀವಿ. ನಮ್ಮ ಸಿನಿಮಾದಲ್ಲಿ ಆ ಸ್ವಾಮೀಜಿ ಆ ರೀತಿ ಇದ್ದಾರೆ. ಸೊ ಅದಕ್ಕೆ ಖುಷಿ ಆಗುತ್ತೆ ಜನಕ್ಕೆ ನೋಡಲಿಕ್ಕೆ, ಅದ್ಭುತವಾಗಿದೆ ಅಂತ ಹೇಳ್ತಾರೆ. ಅಲ್ಲಿ ಯಾವುದೋ ಪಿಕ್ಚರಲ್ಲಿ ಸ್ವಾಮೀಜಿನ ಅಲ್ಲಿ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗಿ ಜೈಲ್ಗೆ ಹಾಕೋದಿರ್ತಾರೆ, ಅದಿಲ್ಲ. ಅದು ನಮ್ಮದ್ರಲ್ಲಿ, ನಮ್ಮ ಸಿನಿಮಾದಲ್ಲಿ ಏನೇ ತೋರಿಸಿದ್ರು ಎಲ್ಲ ಪಾಸಿಟಿವ್, ಸ್ಟಾರ್ಟ್ ಟು ಎಂಡ್. ಅಂದ್ರೆ ಎಷ್ಟು ಒಳ್ಳೆ ಸಿನಿಮಾ, ಅದ್ಭುತ ಸಿನಿಮಾ ಅಂತ ಹೇಳ್ತೀರಲ್ವ ನೀವು. ಆದ್ರೆ ಅದು ಇನ್ನೂ ಜನರಿಗೆ ಮುಟ್ಟಬೇಕು, ಅದಕ್ಕೆ ಏನು ಪ್ರಯತ್ನ ಆಗ್ತಾ ಇದೆ? ಯಾರು ಕಾಮೆಂಟ್ಸ್ ಮಾಡ್ತಿದ್ದಾರೆ? ಅಲ್ಲ, ಅದಕ್ಕೆ ನೆಗೆಟಿವ್ ಕಮೆಂಟ್ ಅಲ್ಲ. ಈಗ ತುಂಬಾ ಜನ ನೋಡ್ಬೇಕಲ್ವಾ ಅವ್ರಿಗೆ. ಈಗ ಬೆಂಗಳೂರಲ್ಲಿರೋರು ಅಥವಾ ಮಂಗಳೂರಲ್ಲಿರೋರು, ಚಿಕ್ಕಮಂಗ್ಳೂರಲ್ಲಿರೋರು ಈ ತರ, ಅಂದ್ರೆ ಈಗ ಅದನ್ನ ಜನಗೆ ತಲುಪಿಸ್ಬೇಕು. ಇಲ್ಲ, ಅದಕ್ಕೋಸ್ಕರನೇ ಸೀಮಿತವಾಗಿರಬಾರ್ದು. ಅದಕ್ಕೋಸ್ಕರನೇ ಆ ಫಿಲ್ಮ್ ಸ್ಯಾಟಲೈಟ್ ಕೊಟ್ಟಿಲ್ಲ, OTT ಕೊಟ್ಟಿಲ್ಲ. ಅವರು ನಿರ್ಮಾಪಕರು ಎಲ್ಲ ಡಿಸೈಡ್ ಮಾಡಿದ್ದಾರೆ. 3 ಜನ ಇದ್ದಾರೆ, ರಮೇಶ್ ಗೌಡ್ರು, ಭೈರಪ್ಪ ಗೌಡ್ರು ಮತ್ತು ಚೇತನ್ ರಮೇಶ್. 3 ಜನರು ಸೇರಿ ಎಲ್ಲೆಲ್ಲಿ ರಿಲೀಸ್ ಆಗಿಲ್ಲ ಎಂಟೈರ್ ಕರ್ನಾಟಕ ಮತ್ತೆ ರಿಲೀಸ್ ಮಾಡ್ತಾಯಿದ್ದಾರೆ. ಸೊ ಎಲ್ಲ ನೋಡಲಿ ಅಂತೇಳಿ. ಈಗ ನಂದು ಯಾರೋ ಕೆಲವೆಲ್ಲ ತುಂಬ ಜನ ಹೇಳಿದರು, ಇಂಟ್ರ್ಯೂ ನೋಡಿದ್ರು ಯಾವುದು ಯೂಟ್ಯೂಬ್ ಇದರಲ್ಲೆಲ್ಲ ಬಂದು ಮಾತಾಡಿಸ್ತಾ ಇದ್ದಾರೆ, ಇಲ್ಲಿಂದ ಬಂದು ಮಾತಾಡಿಸ್ತಾ ಇದ್ದಾರೆ. ಜಯಪ್ರಕಾಶ್ ಅವ್ರು ಬಂದ ತಕ್ಷಣ ನಾನು ಕೇಳಿದೆ, ಎಷ್ಟು ಸಿನಿಮಾ ನೋಡಿದ್ದೀರಾ ಅಂತ. ಸರ್ ನೋಡಿದ್ದೀವಿ ಸರ್. ಅದ್ರಲ್ಲಿ ಏನು ಚೆನ್ನಾಗಿಲ್ಲ ಹೇಳಿ ಅಂತ ಮೊದಲೇ ಕೇಳ್ತೀನಿ. ನಮ್ಮ ಸಿನಿಮಾದಲ್ಲಿ ಭಗೀರಥದಲ್ಲಿ ನನ್ನ ಆ್ಯಕ್ಟಿಂಗ್ ಎಲ್ಲಿ ಚೆನ್ನಾಗಿಲ್ಲ ಮೊದಲು ಹೇಳಿ ಅಂತ ಕೇಳ್ಕೊಳ್ತೀನಿ ನಾನು. ಇಲ್ಲ ಸರ್ ಸೂಪರಾಗಿದೆ, ಏನು ಅಂಥದ್ದೇನಿಲ್ಲ ಅಂತ ಹೇಳ್ತಾರೆ. ಪಿಕ್ಚರ್ ಯಾಕೆ ಇಷ್ಟ ಆಯಿತು? ನೀವೇನು ಕೇಳ್ತಾ ಇದ್ದೀರಾ? ನಾನೇ ಕೇಳಿದ್ದೀನಿ ಆ ಥರ. ಸೊ ಈ ಥರ ಇದೆ ಸರ್, ಅದ್ಭುತವಾಗಿದೆ ಸರ್, ತುಂಬ ಚೆನ್ನಾಗಿದೆ ಸರ್. ಅಲ್ಲಿ ಹಳ್ಳಿ ಸೀನ್ಗಳಿದೆ, ಊರ್ದು ಹೀರೋ ನಮ್ಮದು ಹಳ್ಳಿ. ನಾವೆಷ್ಟೇ ಇಲ್ಲಿ ಸಿಟಿಲೇ ಇದ್ದರೂ ಕೂಡ ನಾನು ಹೀರೋ ವೀಕೆಂಡ್ಸಲ್ಲಿ 2 days ಹಳ್ಳಿಲಿ ಇದ್ದೇ ಇರ್ತೀನಿ ವಿತ್ ಪೇರೆಂಟ್ಸ್. ಅದು ಕೂಡ ಹೈಲೈಟ್ ಆಗಿದೆ ಮೂವಿನಲ್ಲಿ. ಅವ್ರ ಹತ್ರ ಹೇಳುವಂಥದ್ದು, ನಾನು ವೀಕೆಂಡ್ಸ್ ನನ್ನ ಪೇರೆಂಟ್ಸ್ ಜೊತೆ ಇರೋದು ನಾನು ಮಿಸ್ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ ಅಂತ ಹೇಳ್ತೀನಿ ಅಲ್ಲಿ. ಅದು ತುಂಬ ಜನಕ್ಕೆ ಇಷ್ಟ ಆಗಿದೆ. ಅಲ್ಲಿ ಒಂದು ಡೈಲಾಗ್, ಮಿಸ್ಟರ್ ಭಾನು ಪ್ರತಾಪ್, ನಿಮ್ಮ ಥರ ಸ್ವಿಮ್ಮಿಂಗ್ ಪೂಲಲ್ಲಿ ಈಜು ಕಲ್ತವನಲ್ಲ ನಾನು, ನಮ್ಮೂರಲ್ಲಿ ಹರಿಯೋ ನದಿ ನೀರಲ್ಲಿ ಪ್ರವಾಹದ ವಿರುದ್ಧ ಈಜು ಕಲ್ತವ್ನು ನಾನು, ಹುಷಾರ್ ಅಂತ ಹೇಳ್ತೀನಿ. ಅದು ಎಲ್ಲ ಇಷ್ಟ ಆಗುತ್ತೆ ಜನರಿಗೆ. ಕೆಲವರಿಗೆ ಒಂದು ಒಳ್ಳೊಳ್ಳೆ ಡೈಲಾಗ್ಸು, ಪ್ರತಿ ಡೈಲಾಗಲ್ಲೂ ಕೂಡ ಮೆಸೇಜ್ ಇದೆ. ಈಗ ಒಂದು ನಿಮ್ಮದು ಪ್ರೆಸ್ ಮೀಟಲ್ಲೇ ಅನಿಸುತ್ತೆ, ನಿಮ್ಮ ಪ್ರೊಡ್ಯೂಸರ್ ಮಾತಾಡುವಾಗ ಹೇಳಿದ್ರು, ಕಾಂತಾರ KGFದ ಮಧ್ಯದಲ್ಲಿ ನಿಲ್ಲತ್ತೆ ಭಗೀರಥ ಅಂತ. ಹೇಗೆ ಅದನ್ನು ಸಮರ್ಥನೆ ಮಾಡ್ಕೊಳ್ತೀರಾ ಈ ಒಂದು ಪದವನ್ನು ನೀವು ಒಬ್ಬ ಹೀರೋ ಆಗಿ? ನಾನು ಇನ್ನೊಂದು ಸಿನಿಮಾ ಹೆಸರು ಹೇಳೋಕ್ಕೆ ನಂಗೆ ಇಷ್ಟಪಡಲ್ಲ. ನಮ್ದು ಎಲ್ಲ ಸಿನಿಮಾನೂ ಒಂದೇ, ನಮಗೆಲ್ಲ ಸಿನಿಮಾ ಓಡಬೇಕು ಅನ್ನೋದೇ ನನ್ನ ಆಸೆ. ಯಾರದೇ ಆಗಲಿ ಅದು, ಮತ್ತು ಆ ಸಿನಿಮಾ ಆಗಲಿ ಈ ಸಿನಿಮಾ ಆಗಲಿ, ಎಲ್ಲ ಸಿನಿಮಾ ಓಡಬೇಕು, ಯಶಸ್ವಿ ಕಂಡಿರುವಂಥ ಸಿನಿಮಾಗಳದ್ದು. ಈಗ ದುನಿಯಾ ಫಿಲ್ಮ್ ಬಂತು, ನಮ್ಮ ಸಿನಿಮಾ ಹೇಳ್ಕೊಳ್ಬೇಕಾ ಜಮಾನ ಸಿನಿಮಾ ಹೇಳ್ಕೊಳ್ಬೇಕಾದ್ರೆ ಮುಂಗಾರು ಮಳೆ ಮೊದಲೇ ಬಂದಿತ್ತು. ದುನಿಯಾ ವಿಜಯ್ ಅವ್ರದ್ದು ದುನಿಯಾ ಫಿಲ್ಮ್ ಬಂದಿತ್ತು. ಅದೆಲ್ಲ ಆದಮೇಲೆ ನಮ್ಮದು ಬಂದಿರೋದು ಜಮಾನ. ನಾವು ನಮ್ಮ ಜಮಾನ ಹೇಳ್ಕೊಳ್ಳುವಾಗ ನಾವು ಆಕಸ್ಮಿಕವಾಗಿ ಆ ಸಿನಿಮಾ ಹೆಸರುಗಳು ಹೇಳ್ತೀವಿ ನಾವು, ಆ ಸಾಲಿಗೆ ಸೇರಿದ್ದು ಅಂತ. ಈಗ ಟೈಟ್ಲು ಜಮಾನ, ದುನಿಯಾ, ಜಿಂದಗಿ, ಇದೆಲ್ಲ ಒಂಥರ ಟೈಟ್ಲ್ಸ್, ಹಿಂದಿ ವರ್ಡ್ಗಳು ಇರುವಂಥದ್ದು. ಆ ರೀತಿ ಹೇಳುವಾಗ ಆ ರೀತಿ ಹೇಳಿರ್ಬೋದು ನಿರ್ಮಾಪಕರು. ಅಲ್ಲಿ ಎಲ್ಲಿಂದ ಸ್ಟಾರ್ಟ್ ಆಯಿತು ಗೊತ್ತೇ ಇದೆಲ್ಲ? 99ನೇ ದಿವಸ ನಾನಲ್ಲಿ ಮಾತಾಡಿದೆ ರಾಜ್ಕುಮಾರ್ ಪಾರ್ಕಲ್ಲಿ. 100ನೇ ದಿವಸಕ್ಕೆ ಡಾಕ್ಟರ್ ರಾಜ್ಕುಮಾರ್ ಸಂಘದವರು ಮತ್ತು ಪುನೀತ್ ರಾಜ್ಕುಮಾರ್ ಸಂಘದವರು ನಾವು ಸ್ಟಾರ್ ಮೆರವಣಿಗೆ ಮಾಡ್ಕೊಂಡು ಬರ್ತೀವಿ ಅಂತ ಅಲ್ಲಿ ಬಂದು ನನಗೆ ಹೇಳಿದರು. ಆ ಟೈಮಲ್ಲಿ TVಯವರು ಕೇಳಿದ್ರು, ಏನು ಖುಷಿ ಆಗ್ತಾಯಿದೆ, ನಾಳೆ 100 ದಿವಸ ಆಗ್ತಾಯಿದೆ ನಿಮ್ಮದು ಪ್ರಭಾ ಥಿಯೇಟ್ರಲ್ಲಿ, ಮೈಸೂರಲ್ಲಿ, ಬೆಂಗಳೂರಿನಲ್ಲಿ ಅಲ್ಲಿ ಆಗ್ತಾಯಿದೆ, ಖುಷಿ ಆಗ್ತಾಯಿದೆ ಅಂತ ಕೇಳಿದ್ರು. ಆ ಟೈಮಲ್ಲಿ ನಾನು ಹೇಳಿದ್ದಲ್ಲ, ಅದು ನಿರ್ಮಾಪಕರು ಹೇಳಿದೆ ನಾನು. ನಿರ್ಮಾಪಕರು ಹೇಳಿದರು, ಮುಹೂರ್ತದ ದಿವಸ ಅಲ್ಲಿ ಬಂಡೆ ಮಹಾಕಾಳಮ್ಮ ದೇವಸ್ಥಾನದಲ್ಲಿ ಮಾಡಬೇಕಾದ್ರೆ ನಮ್ಮ ಸಿನಿಮಾ 2 ಸಿನಿಮಾ ಮಧ್ಯೆ, ಆ 2 ಸಿನಿಮಾ ಮಧ್ಯೆ ನಿಲ್ಲತ್ತೆ ಅನ್ನುವಂಥದ್ದು ನನಗೆ ಶುಭ ಸೂಚನೆ ಸಿಕ್ಕಿದೆ ಅಂತ ಹೇಳಿದ್ರು ಅಂತ ಹೇಳ್ಬಿಟ್ಟು.
ಸೊ ಹೇಳಿದ್ದಾರೆ ಅದು. ಖಂಡಿತ. ಅದರಲ್ಲಿ ಈಗ ನಾನು ಹೇಳಿದ್ನಲ್ಲ, ಈಗ ಜಿಂದಗಿ ಪಿಕ್ಚರ್ ಬಂತು, ದುನಿಯಾ ಬಂತು, ಮುಂಗಾರು ಮಳೆ ಬಂತು. ಆಗ ನಾವು ಜಮಾನ ಫಿಲ್ಮ್ ಹೇಳುವಾಗ ಅದು ಹೇಳಿದ್ವಿ, ಆ ಟೈಮಲ್ಲಿ ಬಂದಿತ್ತು ಅಂತ. ಹಾಗಾಗಿ ಹೆಸರು ಸೇರಿಸ್ಕೊಳ್ಳೋದು ತಪ್ಪೇನಿಲ್ಲ, ಬಟ್ ಅದಕ್ಕೆ ದೊಡ್ಡದು ಮಾಡೋದೇನಿಲ್ಲ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಅದು, ಯಾವುದು ಇದೆಲ್ಲ ಟ್ರೋಲ್ ಎಲ್ಲ ಸ್ಟಾರ್ಟ್ ಆಗಿದ್ದು. ಏಕೆಂದರೆ ಬೇರೆ ಜಿಲ್ಲೆಯಲ್ಲಿ ಸಿನಿಮಾ ರಿಲೀಸ್ ಆಗಿರಲ್ಲ. ಅವರು ಉದಯವಾಣಿ, ಕನ್ನಡಪ್ರಭ, ನಾವು ಎವ್ರಿ ವೀಕ್ ಆಗ್ತಾಯಿದ್ವಿ ಅಡ್ವರ್ಟೈಸ್ಮೆಂಟ್ ಯಾವ ಥಿಯೇಟ್ರಲ್ಲಿದೆ ಅಂತ. ಅವ್ರು ಪೇಪರ್ ನೋಡಿರೋದೇ ಇಲ್ಲ. ಟಿ ವಿಲೂ ಕೆಲವೆಲ್ಲ ಬಂದಿದೆ. ಈಗ ನಾನು ಹೇಳ್ತೀನಿ, ಮತ್ತೆ ರಿಪೀಟ್ ಆಗುತ್ತೆ, ಇರಲಿ ಸಾಲಿಡ್. ನಾವು ಸುದೀಪ್ ಸರ್ದು ಮ್ಯಾಕ್ಸ್ ಬಂತು ನಮ್ಮದಕ್ಕಿಂತ ಮೊದಲು, ಉಪೇಂದ್ರ ಸರ್ದು UI ಬಂತು, ನಮ್ಮ ಧ್ರುವ ಸರ್ದು ಮಾರ್ಟಿನ್ ಬಂತು ನಮ್ಮದಕ್ಕಿಂತ ಮೊದಲು. ಎಂಟೈರ್ ಕರ್ನಾಟಕದಲ್ಲಿ ನಾವು 2 ಮಿನಿಟ್ಸ್ದು ಟ್ರೈಲರ್ ಹಾಕಿದ್ದೀವಿ. ಹಾಗಾದರೆ ಇವರು ಈ 3 ಸಿನಿಮಾ ನೋಡಲಿಲ್ವ? ಹಾಗಾದರೆ ಈ ಟ್ರೋಲ್ ಮಾಡಿದವರು ನೋಡಿರ್ಬೇಕಲ್ಲ ಯಾವುದೆಲ್ಲಾದ್ರೂ. ಮಧ್ಯೆ ಹಾಕಿದ್ದಾರೆ ತಾನೆ, ಮಧ್ಯ ಮೇ ಬಿ ಪಾಪ್ಕಾರ್ನ್ ತಗೊಳಕ್ಕೆ ಹೋಗಿದ್ದಾರೋ ಏನು, ಒಬ್ಬರು ಇರ್ಬೋದು. 90% ನೋಡಿರ್ತಾರಲ್ಲ, ಅದು ನೋಡಿದರೆ ಅವ್ರು ಯಾರೂ ಮಾತಾಡೋಂಗಿಲ್ಲ. ಒಂದು ವೇಳೆ ಈಗ ನೋಡಿ, ಈಗ ಬೇರೆ ಜಿಲ್ಲೆಗಳಲ್ಲಿ ರಿಲೀಸ್ ಆಗಿಲ್ಲ ಅಂತ ಹೇಳಿದೆ, ಆ ಜಿಲ್ಲೆಯಲ್ಲಿ ಟ್ರೈಲರ್ ನೋಡಿರ್ತಾರಲ್ಲ ಅಟ್ಲೀಸ್ಟು. ಇವ್ರು ಮೂರು ಜನ ದೊಡ್ಡ ಹೀರೋಗಳು, ಇವ್ರು ಸಿನಿಮಾ ನೋಡದೇ ಇರ್ತಾರೆ. ಅವರು ನೋಡಿರ್ತಾರೆ, ನೋಡಿದಾಗ ಟ್ರೈಲರ್ ಅದು ಎಷ್ಟು ಚೆನ್ನಾಗಿ ಎಲ್ಲ ಆಗ್ತಾಯಿಲ್ಲ. ಈಗ ನಾವು ಹಾಕಿದ್ವಿ. ಸೊ ಪ್ರಚಾರ ಇಲ್ಲ ಅಂತಲ್ಲ, ಮಾಡಿದ್ವಿ. ಬಟ್ ಏನಂದರೆ ನೀವು ಹೇಳಿದಾಗೆ ಜಯಪ್ರಕಾಶ್ ಯಾರು ಅನ್ನೋ ಪ್ರಶ್ನೆ ಇತ್ತು ಅವತ್ತು. ಹಳೆ ಹೀರೋ ಅಲ್ವಲ್ಲ, ದೊಡ್ಡ ಹೀರೋ ಅಲ್ವಲ್ಲ ಅಂತಿತ್ತು. ಹೊಸಬಾ ನಾನು, ಜಮಾನ ಬಂದು ಸ್ವಲ್ಪ ಹಳೆದಾಯ್ತು. ಹಾಗಾಗಿ ಅದು ಅನಿರೀಕ್ಷಿತ ಗೆಲುವು ಬೇರೆ, ಮನುಷ್ಯದ್ದು ಮನಸ್ಥಿತಿ ಬೇರೆ ಥರ ಇದೆ. ಸೈಕಾಲಜಿ ಓದಿರೋರಿಗೆ ಗೊತ್ತಾಗುತ್ತೆ. ಖಂಡಿತ. ಯಾಕೆಂದರೆ ತುಂಬ ನಿರೀಕ್ಷೆ ಇಟ್ಕೊಂಡು ಸಿನಿಮಾ ಒಳಗಡೆ ಹೋದಾಗ ಏನೂ ಇಲ್ಲದೆ ಇದ್ದರೆ ಬೈಕೊಂಡು ಬರ್ತಾ ಇರ್ತಾರೆ ಜನ ಅಲ್ವಾ. ನಾವು ಏನು ನಿರೀಕ್ಷೆ ಇಲ್ಲದೆ ಒಳಗಡೆ ಹೋದರೆ ತುಂಬ ಅದ್ಭುತವಾಗಿದ್ದರೆ ಸಿನಿಮಾ ಹೊಗಳ್ಕೊಂಡು ಬರ್ತಾರೆ. ಸೊ ಹಾಗಾಗಿ ಹೊಗಳ್ಕೊಂಡು ಬಂದಿದ್ದಾರೆ ನಮ್ಮ ಸಿನಿಮಾ ನೋಡಿದವರೆಲ್ಲ. ಪ್ರತಿಯೊಬ್ಬರು ಈಚ್ ಆ್ಯಂಡ್ ಎವ್ರಿ ನೋಡಿದವ್ರಂತೂ ಸೂಪರ್ ಅಂತ ಬಾಯಿ ಬರಲೇ ಇಲ್ಲ ಅವ್ರಿಗೆ. ಸೂಪರ್ ಸರ್, ಜಯಪ್ರಕಾಶ್ ಸೂಪರ್, ನಿಮ್ಮ ಆ್ಯಕ್ಟಿಂಗ್ ಸೂಪರ್, ಹೀರೋಯಿನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್, ಚಂದನ್ ರಾಘವೇಂದ್ರ ಏನು ಸರ್ ಅದು ಅದ್ಭುತ ಅಂತ ಹೇಳ್ತಾರೆ. ನಾನು ಒಬ್ಬಂದೇ ಅಲ್ಲ, ಹೀರೋಯಿಂದು ಹೇಳಿದ್ದಾರೆ, ಕಥೆ ಹೇಳಿದ್ದಾರೆ ಅಷ್ಟು ಅದ್ಭುತವಾಗಿದೆ ಅಂತ, ಸಾಂಗ್ಸ್ ಬಗ್ಗೆ ಹೇಳಿದ್ದಾರೆ. ಸೊ ಇಷ್ಟು ವಿಚಾರಗಳು. ಎಸ್, ಅದೇ ವಿಚಾರದ ಬಗ್ಗೆ ಮಾತಾಡೋಣ. ಯಾಕಂದರೆ ಎಸ್, ಪಾಸಿಟಿವ್ ಕಮೆಂಟ್ಗಳನ್ನು ನೀವು ತುಂಬ ಕೇಳಿದ್ದೀರಾ, ಆದರೆ ಟ್ರೋಲ್ ಆಯಿತು ವಿಚಾರ, ಅದಕ್ಕೆ ಏನು ಕಾರಣ ಇರಬಹುದು ಅನ್ನೋದು ಕೂಡ ಹೇಳಿದ್ದೀರಾ. ಅದನ್ನು ಹೇಳಿದ್ದೀನಿ. ಎಸ್, ಹೇಳಿದ್ದೀರಾ. ಬಟ್ ತಪ್ಪಿಲ್ಲ. ಹೌದು, ಅವ್ರು ಟ್ರೋಲ್ ಮಾಡಿರೋದು ತಪ್ಪು ಅಂತ ನಾನು ಒಂದು ಸಲ ಹೇಳಿಲ್ಲ, ಎಲ್ಲೂ ಹೇಳಿಲ್ಲ, ಮುಂದೇನು ಹೇಳೋದಿಲ್ಲ. ಯಾಕೆಂದರೆ ಅವ್ರು ತೋಚಿದ್ದು ಅವ್ರಿಗೇನು ಅನಿಸ್ತೋ ಅದು ಹಾಕಿದ್ದಾರೆ. ಖಂಡಿತ ಖಂಡಿತ. ಅವ್ರು ಸಿನಿಮಾ ನೋಡೋಕ್ಕಾಗಿಲ್ಲ, ಹಾಕಿದ್ದಾರೆ. ಆಮೇಲೆ ನಾವು ಮುಹೂರ್ತ ಆ್ಯಕ್ಚುಲಿ ಎಲ್ಲ ಮಾಡಿದ್ವಿ, ಎಲ್ಲ ಪೇಪರೆಲ್ಲ ಬಂತು, ಶೂಟಿಂಗ್ ನಡೆಯೋದು ಬಂತು. ಮಧ್ಯೆ ಆಡಿಯೋ ರಿಲೀಸ್ಗೆ ರಾಜ್ಕುಮಾರ್ ಮನೆಯವರು ಸಂಪೂರ್ಣ ಫ್ಯಾಮಿಲಿಯವರು ಬಂದಿದ್ದರು. ಚಿನ್ನೇಗೌಡರು, ಸೀನಣ್ಣ, ಲಕ್ಷ್ಮಕ್ಕ ಮಗಳು, ದೊಡ್ಡ ಮಗಳು ರಾಜ್ಕುಮಾರ್ ಅವ್ರ ಮಗಳು, ಗೋವಿಂದರಾಜ್ ಅವರು ಎಲ್ಲ ಬಂದು ಆಡಿಯೋ ರಿಲೀಸ್ ಮಾಡಿದ್ದಾರೆ. ಅಷ್ಟು ಅದ್ಭುತವಾಗಿ ಹೊಗಳ್ಬಿಟ್ಟು ಹೋಗಿದ್ದಾರೆ. 50ನೇ ದಿವಸ ಸಿನಿಮಾಗೆ ಬಂದಿದ್ದಾರೆ ಸಂತೋಷ್ ಥಿಯೇಟ್ರಲ್ಲಿ, ಸಿನಿಮಾ ನೋಡಿದ್ದಾರೆ, ಅಷ್ಟು ಹೊಗಳಿದ್ದಾರೆ. ಜಯಪ್ರಕಾಶ್ ನಮ್ಮ ಇಂಡಸ್ಟ್ರಿಗೆ ಒಬ್ಬ ಹೊಸ ಹೀರೋ ಬಂದಂಗಾಯಿತು ಅಂತೇಳಿ ಚಿನ್ನೇಗೌಡರು ಆಶೀರ್ವಾದ ಮಾಡಿದ್ದಾರೆ. ಇಷ್ಟೆಲ್ಲ ಇರುವಾಗ ಈ ಟ್ರೋಲ್ ಏನು ಬೇಕಂತ ಮಾಡ್ತಾರಾ? ಅಲ್ಲ, ಅವ್ರು ಮಾಡಿದ ತಪ್ಪು ನಾನು ಅವರು, ಯಾಕೆಂದರೆ ಯಾವುದೂ ನೋಡಿಲ್ಲ. ನೀವು ಕೇಳ್ತಾ ಇದ್ರೆ ಅದು ನಾನು ಹೇಳ್ತೀನಿ, ಅದು ಯಾವುದು ಟ್ರೋಲ್ ಕೇಳಿ. ಈಗ ಟ್ರೋಲರ್ಸ್ ಎಲ್ಲ ಏನು ಮಾತಾಡ್ತಿದ್ದಾರೆ, ಟ್ರೋಲರ್ಸ್ ಈವನ್ ಅದಕ್ಕೆ ಕಮೆಂಟ್ ಬರ್ತಿರೋದು ನೋಡಿದ್ರೆ ತಪ್ಪಿಲ್ಲ. ಅದೇ ಹೇಗೆ ಕಮೆಂಟ್ ಮಾಡ್ತಿದ್ದಾರೆ ಅಂದರೆ, ಇದು ನಮಗೆ ಮೊದಲೇ ವಿಚಾರನೇ ಅವ್ರು ನಮಗೆ ಮೂವಿ ಬಗ್ಗೆ ಗೊತ್ತೇ ಇರಲಿಲ್ಲ ಅನ್ನುವಂಥದ್ದು, ಅದೊಂದು ವಿಚಾರದ ಬಗ್ಗೆ ಮಾತಾಡ್ತಾರೆ. ಮತ್ತು ತುಂಬ ಜನ ಹೇಳುವಂಥದ್ದು ಏನು ಈ ಮೂವಿ ಬಂದಿದೆ ಗೊತ್ತಿಲ್ಲ ಅನ್ನುವಂಥದ್ದನ್ನು ಜಾಸ್ತಿ ಟ್ರೋಲ್ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ವಿಚಾರಗಳು ಅದರಲ್ಲಿ ಜಾಸ್ತಿ ಇದೆ. ಇನ್ನೊಂದು ಜಾಸ್ತಿ ಜನ ಕೇಳ್ತಾ ಇರೋದು, ಥಿಯೇಟರ್ ಇವರ ಥಿಯೇಟರಲ್ಲೇ ಅದು ಜಾಸ್ತಿ 200 ದಿನ ಓಡ್ತಾ ಅನ್ನುವಂಥದ್ದು, ಬೇರೆ ಎಲ್ಲ ಥಿಯೇಟರಲ್ಲೂ ಓಡಿಲ್ಲ ಅನ್ನುವಂಥದ್ದು, ಈ ಥರ ವಿಚಾರಗಳು ಬರ್ತಾ ಇದೆ. ಹೀಗೆ ಪ್ರಶ್ನೆಗಳು ಜಾಸ್ತಿ, ಇಂತಹ ಪ್ರಶ್ನೆಗಳು ತಿಳ್ಕೊಂಡಿಲ್ಲ ವಿಚಾರಗಳನ್ನ ಸರಿಯಾಗಿ. ಮತ್ತೆ ರಿಪೀಟ್ ಮಾಡ್ತೀನಿ, ಇದು ರಿಪೀಟ್ ಆನ್ಸರ್. ಹೌದು, ಇದು ರಿಪೀಟ್ ಆನ್ಸರ್. ನಾವು ಸಿನಿಮಾನ ಮೊದಲು ಥರ ರೀಲಲ್ಲಿ ಹಾಕಲ್ಲ, ಥಿಯೇಟರ್ಗೆ ತೊಗೊಂಡೋಗ್ಬಿಟ್ಟು ರೀಲ್ ತೊಗೊಂಡೋಗಿ ಹಾಕಲ್ಲ. UFO ಅಂತಿದೆ, ಕ್ಯೂಬ್ ಅಂತಿದೆ, ಅವರು ಅದನ್ನು ಪ್ರಸಾರ ಮಾಡೋದು. ಯಾವ ಥರ ಒಂದು ದಿವಸ ಮಿಸ್ ಆಗಿದೆಯಾ ಚೆಕ್ ಮಾಡ್ಕೊಳ್ಳಿ, ಆಮೇಲೆ ನೀವು ಟ್ರೋಲ್ ಮಾಡಿ. ಹೋಗಿ ಅಲ್ಲಿ ಕ್ಯೂಬ್ಗೆ ಹೋಗಿ. ಅದೇ ಆಡಿಯನ್ಸ್ ಪ್ರಶ್ನೆ ಇದೆ, ಈ ಕ್ಯೂಬ್ ಅಂದ್ರೆ ಏನು, ಇದು ನಮ್ಗೆ ಹೆಂಗ್ ಹೋಗಕ್ಕಾಗುತ್ತೆ, ನಾವ್ ಹೆಂಗ್ ತಿಳ್ಕೊಳಕ್ಕಾಗುತ್ತೆ ಅನ್ನೋ ಪ್ರಶ್ನೆ ಇದೆ. ಕ್ಯೂಬ್ ಮತ್ತೆ UFO ಸ್ಯಾಟಲೈಟ್ ಎಲ್ಲ ನಮ್ಗೇನು ವಿಸಿಟ್ ಮಾಡಕ್ ಬಿಡಲ್ಲ ಅನ್ನೋ, ಅಲ್ಲಿಂದ ಅವರು ಹಾಕುವಂಥದ್ದು. ನಾವು ಏನು ಡಿಸ್ಕ್ ಇದೆ ಕೊಟ್ಬಿಟ್ಟಿರ್ತೀವಿ ಮೂವಿದು, ಅವ್ರು ಅಲ್ಲಿಂದ ಇದು ಹಾಕ್ತಾರೆ. ಈಗ ಟಿವಿಲಿ ಏನು ಬರ್ತಾ ಇದೆ ಆ ಥರ ಬರುತ್ತೆ, ಥಿಯೇಟರ್ಗಳಲ್ಲಿ ಬರುತ್ತೆ. ಸೊ ಹಾಗಾಗಿ ಅದನ್ನು ಅಲ್ಲಿ ಪ್ರಶ್ನೆ ಮಾಡಿದ್ರೆ ಅವ್ರಿಗೆ ಆನ್ಸರ್ ಸಿಗುತ್ತೆ. ಯಾವ ಥರ ಒಂದು ಶೋ ಮಿಸ್ ಆಗಿದ್ರೆ
ಬಂದು ನಾನು ನೇರವಾಗಿ ಕೇಳಿ ಯಾರು ಬೇಕಾದ್ರೂ. ಯಾಕೆ ಅದ್ರ ಬಗ್ಗೆ ನನಗೆ ಗೊತ್ತಿರೋದು ನಾನು ಹೇಳ್ತಾ ಇದ್ದೀನಿ. ಇದೆಲ್ಲ ಪ್ರೊಡ್ಯೂಸರ್ಸ್ ಆನ್ಸರ್ ಕೊಡಬೇಕು, ಆದರೂ ನಾನೇ ಕೊಡ್ತಾ ಇದ್ದೀನಿ. 20 days ಯಾವುದಾದ್ರು ಒಂದು ಶೋ ಮಿಸ್ ಆಗಿದ್ದರೆ ನೀವು ಅಲ್ಲಿ ಹೋಗಿ ತಿಳ್ಕೊಂಡು ಬಂದು ನಾನು ಮತ್ತೆ ಟ್ರೋಲ್ ಮಾಡಿ, ನಾನು ವೆಲ್ಕಮ್ ಮಾಡ್ತೀನಿ. ಇಲ್ಲ, ಖಂಡಿತವಾಗ್ಲೂ ಖುಷಿ ಇದೆ. ಯಾಕಂದರೆ ಕನ್ನಡ ಸಿನಿಮಾ ಗೆಲ್ಲಬೇಕು ಅನ್ನೋದೇ ಕನ್ನಡಿಗರ ಆಸೆ. ಅದನ್ನು ಹೊರತಾಗಿ ಬೇರೆ ಯಾವುದೂ ಮನಸ್ಥಿತಿ ಇರೋದಿಲ್ಲ. ಅದರಲ್ಲಿ ಈ ಭಗೀರಥ ಸಿನಿಮಾ 200 ದಿನ ಪೂರೈಸಿದೆ ಅಂದರೆ ನಿಜವಾಗ್ಲೂ ಸಂಭ್ರಮ ಪಡುವಂಥದ್ದೇ ಕ್ಷಣ. ಯಾಕಂದರೆ ಕನ್ನಡದಲ್ಲಿ ಕನ್ನಡ ಗೆಲ್ಲಬೇಕು, ಕನ್ನಡ ಚಿತ್ರರಂಗ ಗೆಲ್ಲಬೇಕು, ಅದಕ್ಕಿಂತ ಹೆಚ್ಚಿನದ್ದು ಮತ್ತೇನೂ ಇಲ್ಲೋದಿಲ್ಲ ಅಲ್ಲ. ಖಂಡಿತವಾಗ್ಲೂ ಆ ಸಕ್ಸಸ್ ನಿಮಗೆ ಸಿಕ್ಕಿದೆ, ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್. ಇನ್ನು ಯಾವ ಮೂವಿಗಳನ್ನು ಮಾಡಬೇಕು ಅಂತಿದ್ದೀರಿ? ಈಗ ದಿಗ್ದರ್ಶಕ ಆಲ್ಮೋಸ್ಟ್ ಆಲ್ ಕಂಪ್ಲೀಟ್ ಆಗಿದೆ. ಓಕೆ, ಯಾವ ರೀತಿಯ ಪಾತ್ರ? ಅದು ಆ್ಯಕ್ಚುಲಿ ದಿಗ್ದರ್ಶಕ ನಮ್ಮದು ಭಗೀರಥಗಿಂತ ಮೊದಲೇ ಆಗಿತ್ತು. ಅದು ಶೂಟಿಂಗ್ ಮುಗಿದಿತ್ತು, ಹೆಚ್ಚು ಕಡಿಮೆ ಒಂದು 75% ಮುಗಿದಿತ್ತು. ಇದು ಆಕಸ್ಮಿಕವಾಗಿ ಬಂದು ಬೇಗ ಮಾಡಿ ರಿಲೀಸ್ ಮಾಡಿದ್ದು. ಅದು ದಿಗ್ದರ್ಶಕ ಬಂದು ಪೊಲೀಸ್ ಕ್ಯಾರೆಕ್ಟರ್ ಅಂತು, ಪೊಲೀಸ್ ಆಫೀಸರ್ ಕ್ಯಾರೆಕ್ಟ್ರು. ಅದ್ಭುತವಾಗಿದೆ. ಔಟ್ ಆಫ್ ಕಂಟ್ರಿ ಶೂಟ್ ಮಾಡಿದ್ವಿ ಜಾಸ್ತಿ. ಸ್ಟೋರಿ ಅಲ್ಲಿ ರನ್ ಥೈಲ್ಯಾಂಡ್, ಮಲೇಷಿಯಾ ಎಲ್ಲ ಮಾಡಿದ್ವಿ. ಅಲ್ಲಿ ರನ್ ಆಗುತ್ತೆ ಸ್ಟೋರಿ ಅದು. ಸೊ ಅದರಲ್ಲೂ ಕೂಡ ಪವನ್ ಶೆಟ್ಟಿ ಎಲ್ಲ ಒಳ್ಳೊಳ್ಳೆಯವರು ಮಾಡಿದ್ದಾರೆ, ಆ್ಯಕ್ಟಿಂಗ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಅದಾದಮೇಲೆ ಮೊನ್ನೆ ನನ್ನ ಬರ್ತ್ಡೇ ಸೆಲೆಬ್ರೇಷನಲ್ಲಿ ಅವತ್ತೇ ಒಂದು ಮುಹೂರ್ತ ಆಯಿತು. ಭಾಗ್ಯವಂತ ಅಂತ ಒಂದು ಸಿನಿಮಾ, ಓಕೆ, ಮಣಿ ರಾಮಚಂದ್ರ ಅವ್ರ ಟೀಮ್ ಅವರು ಸ್ಟಾರ್ಟ್ ಮಾಡಿದ್ದಾರೆ, ನಿರ್ದೇಶಕ ಶಿವರಾಜ್ ಅವರು. ಅದು ಪ್ರಾರಂಭ ಆಗ್ತಾಯಿದೆ ಈಗ. ಮತ್ತೊಂದು ಜೀವದಾತ ಅಂತ, ಅದು ಕೂಡ ಒಳ್ಳೆ ಮೂವಿ, ಅದು ಪ್ರಾರಂಭ ಮಾಡ್ತಾಯಿದ್ದಾರೆ ಈಗ. ಸೊ ಒಳ್ಳೆ ಪ್ರಾಜೆಕ್ಟ್ಸು ಬರ್ತಾಯಿದ್ದಾರೆ ತುಂಬ ಜನ. ನಾವು ರಾಜ್ಕುಮಾರ್ ಅವ್ರ ಮಾತು ನಮ್ಗೆ ಯಾವಾಗಲೂ ಕೇಳ್ತಾ ಇರ್ತೀವಿ, ಜವಾಬ್ದಾರಿಯಿಂದ ತಪ್ಪಿಸ್ಕೋಬಾರ್ದು ಅಂತ ಹೇಳ್ತಾ ಇರ್ತಾರಂತೆ ಅಣ್ಣವರು. ನಾವು ಅಷ್ಟೇ, ಯಾವುದೋ ಒಂದು ಸಿನಿಮಾ ಮಾಡೋಕ್ಕೆ ಒಪ್ಕೊಂಡಾಗ ಅವ್ರು ನಿರ್ಮಾಪಕರು ಬೇಜಾರಾಗದೇ ರೀತಿಯಲ್ಲಿ, ನಿರ್ದೇಶಕರಿಗೆ ಬೇಜಾರಾಗದೇ ರೀತಿಯಲ್ಲಿ ನಾವು ಸಿನಿಮಾ ಪೂರೈಸಿ ಕಂಪ್ಲೀಟ್ ಮಾಡಿಕೊಡೋದು ನನ್ನ ಕರ್ತವ್ಯ, ಧರ್ಮ. ನಾನು ಅದ್ರ ಪ್ರಕಾರವಾಗಿ ಈಗ ಬಟ್ ನನಗೆ ಭಗೀರಥ ಯಶಸ್ಸು ಬಂದಮೇಲಂತೂ ನಾನೀಗ 100% ಸೀರಿಯಸ್ ಆಗಿದ್ದೀನಿ ಮೂವಿ ವಿಚಾರದಲ್ಲಿ. ಹಾಗಾಗಿ ಮೊದಲಿರಲಿಲ್ಲ ನನಗೆ ಸೀರಿಯಸ್ನೆಸ್ ಇರಲಿಲ್ಲ, ನಿಜ ಹೇಳ್ತೀನಿ, ಸೀರಿಯಸ್ನೆಸ್ ಇರಲಿಲ್ಲ. ಈಗ ಜನ ತೋರಿಸಿದ್ದು ಒಂದು ಪ್ರೀತಿ, ವಿಶ್ವಾಸ, ಆ ಒಂದು ಬೆಂಬಲ, ಆ ಒಂದು ಹೊಗಳಿಕೆ ಮಾತು, ಮೆಚ್ಚುಗೆ ಮಾತು ಅಂದರೆ ನಾಟ್ ಓನ್ಲಿ ಈ ಕೊನೆ ಒಬ್ಬ ಆಡಿಯನ್ಸ್, ಲಾಸ್ಟ್ ಆಡಿಯನ್ ಇರಲಿ, ಅವ್ರು ಬಂದು ತಪ್ಕೊಂಡು ಸೂಪರ್ ಮೂವೀಸ್, ತುಂಬ ಚೆನ್ನಾಗಿ, ಏನು ಸರ್ ಅದ್ಭುತ ಆ್ಯಕ್ಟಿಂಗ್, ನಮಗೇನೋ ಒಂದು ಒಳಗಡೆ ಸಂತೋಷ. ನಾವೊಬ್ಬ ಕಲಾವಿದ ಆಗಿದ್ದು ಸಾರ್ಥಕ ಆಯಿತು ಅಂತ ಅನಿಸುತ್ತೆ. ದೊಡ್ಡವರು ಈ ನಿರ್ಮಾಪಕರು, ಡೈರೆಕ್ಟರ್ಸ್ ಎಲ್ಲ ಸಿಕ್ಕಿದಾಗ ಅಥವಾ ಫೋನಲ್ಲಿ, ಜಯಪ್ರಕಾಶ್ ಏನು ರೀ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಾ, ಏನು ರೀ ಅದ್ಭುತವಾಗಿ ಬಂದಿದ್ದೀರಿ ಅಂತ. ಈ ಮೆಚ್ಚುಗೆ ಮಾತೇನಾಯಿತು ನಮಗೆ, ಸಿನಿಮಾ ಮಾಡು ಸೀರಿಯಸ್ ಆಗಿ ಉಳಿಸ್ಕೋ, ಅದೇನು ಕೊಟ್ಟಿದ್ದಾರೆ ಜನ, ನೆಕ್ಸ್ಟ್ ಮೂವಿನಲ್ಲಿ ಉಳಿಸ್ಕೋ ಅಂತ ನನಗೆ ಚುಚ್ಚಿ ಎಳೆದಂಗೆ ಆಗ್ತಾಯಿದೆ ಅದು. ಎಸ್. ಹಾಗಾದರೆ ಈಗ ನೆಕ್ಸ್ಟ್ ಬರುವಂತಹ ಮೂವಿಯನ್ನು ನಾವು ಇಡೀ ರಾಜ್ಯದಾದ್ಯಂತ ನೋಡಬಹುದು. ಖಂಡಿತ ಮೇಡಮ್. ಅದೆಲ್ಲ ಮೋಸ್ಟ್ಲಿ ಪ್ಯಾನ್ ಇಂಡಿಯಾ ಟೈಪ್ ಮಾಡ್ತಾ ಇದ್ದಾರೆ. ದಿಗ್ದರ್ಶಕ ಐ ಥಿಂಕ್ ಸೊ ಮಾಡೋದು ಕಂಪ್ಲೀಟ್ ಆಗಿದೆ ಈಗ ಆಲ್ಮೋಸ್ಟ್ ಆಲ್. ಐ ಥಿಂಕ್ ಇನ್ ದ ಮಂತ್ ಆಫ್ ಜಾನ್ವರಿ ರಿಲೀಸ್ ಮಾಡ್ತಾ ಇದ್ದಾರೆ ಮೇಡಮ್. ಎಸ್, ಇವಾಗ